ಡಿಸಿಎಂ ದೆಹಲಿ ಭೇಟಿ ವಿಚಾರ ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನ ದೊಡ್ಡತಪ್ಲುವಿನಲ್ಲಿ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಹೇಳಿಕೆ. ಪಕ್ಷದಲ್ಲಿ ನಮ್ಮ ವರಿಷ್ಠರ ಜೊತೆ ಮಾತುಕತೆ, ಸಂಪರ್ಕ, ಹೊಂದಾಣಿಕೆ ಇವೆಲ್ಲ ಇದ್ದೇ ಇರುತ್ತೆ. ಆ ದೃಷ್ಟಿಯಲ್ಲಿ ವರಿಷ್ಠರ ಭೇಟಿಯಾಗಿದೆ. ಕೇಂದ್ರ ಸರ್ಕಾರ ಹಾಗೂ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ವಾಗ್ದಾಳಿ. ಬಿಜೆಪಿ ಜೆಡಿಎಸ್ ಇಬ್ಬರು ಸೇರಿ ಏನಾದರೂ ಮಾಡಿ ಕನ್ನಡಿಗರಿಂದ ಆಯ್ಕೆಯಾಗಿರುವ ಸರ್ಕಾರವನ್ನು ಬುಡಮೇಲು ಮಾಡಲು ಯತ್ನಿಸುತ್ತಿದ್ದಾರೆ. ಚುನಾಯಿತ ಸರ್ಕಾರವನ್ನು ಸಂವಿಧಾನ ವಿರುದ್ಧವಾಗಿ ಬುಡಮೇಲು ಮಾಡುವ ಪ್ರಯತ್ನ ಮಾಡುತ್ತಿದ್ದಾರೆ. ಇಡೀ ಬಿಜೆಪಿಯ ಪೊಲಿಟಿಕಲ್ ವೀಕ್ ಆಗಿದೆ. ಇಡೀ ಬಿಜೆಪಿಗೆ ಪೊಲಿಟಿಕಲ್ ಟೂಲ್ ಕಿಟ್ ಆಗಿದೆ. ತಪ್ಪು ಮಾಡಿರುವವರನ್ನು ರಕ್ಷಣೆ ಮಾಡಿ ಹಗರಣ ಮುಚ್ಚಿ ಹಾಕಿ ಸಿಎಂ ತಲೆಗೆ ಕಟ್ಟಬೇಕು ಎನ್ನುವುದು ಅವರ ಉದ್ದೇಶ. ಹಗರಣದ ಹಿಂದೆ ಇರುವವರನ್ನು ಪತ್ತೆ ಮಾಡಿ ಶಿಕ್ಷೆ ಕೊಡಲು ಅವರು ಬಂದಿಲ್ಲ. ಈ ಹಗರಣವನ್ನು ಉಪಯೋಗಿಸಿಕೊಂಡು ನಮ್ಮ ರಾಜ್ಯದಲ್ಲಿರುವ ಸರ್ಕಾರವನ್ನು ಬುಡಮೇಲು ಮಾಡಬೇಕು ಎನ್ನುವುದು ಅವರ ಉದ್ದೇಶ. ಗವರ್ನರ್ಗೆ ಅರ್ಜಿಗಳನ್ನು ಕೊಟ್ಟು ರಾಜ್ಯಪಾಲರಿಂದ ಸರ್ಕಾರಕ್ಕೆ ಪತ್ರಗಳನ್ನು ಬರೆಸಿ ಏನಾದರೂ ಮಾಡಿ ಕಾಂಗ್ರೆಸ್ ಸರ್ಕಾರವನ್ನು ಉರುಳಿಸಲು ಯತ್ನಿಸುತ್ತಿದ್ದಾರೆ. ಜನಪ್ರಿಯ ಸಿಎಂ ಡಿಸಿಎಂ ದೆಹಲಿ ಭೇಟಿ ವಿಚಾರ ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನ ದೊಡ್ಡತಪ್ಲುವಿನಲ್ಲಿ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಹೇಳಿಕೆ. ಪಕ್ಷದಲ್ಲಿ ನಮ್ಮ ವರಿಷ್ಠರ ಜೊತೆ ಮಾತುಕತೆ, ಸಂಪರ್ಕ, ಹೊಂದಾಣಿಕೆ ಇವೆಲ್ಲ ಇದ್ದೇ ಇರುತ್ತೆ. ಆ ದೃಷ್ಟಿಯಲ್ಲಿ ವರಿಷ್ಠರ ಭೇಟಿಯಾಗಿದೆ. ಕೇಂದ್ರ ಸರ್ಕಾರ ಹಾಗೂ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ವಾಗ್ದಾಳಿ. ಬಿಜೆಪಿ ಜೆಡಿಎಸ್ ಇಬ್ಬರು ಸೇರಿ ಏನಾದರೂ ಮಾಡಿ ಕನ್ನಡಿಗರಿಂದ ಆಯ್ಕೆಯಾಗಿರುವ ಸರ್ಕಾರವನ್ನು ಬುಡಮೇಲು ಮಾಡಲು ಯತ್ನಿಸುತ್ತಿದ್ದಾರೆ. ಚುನಾಯಿತ ಸರ್ಕಾರವನ್ನು ಸಂವಿಧಾನ ವಿರುದ್ಧವಾಗಿ ಬುಡಮೇಲು ಮಾಡುವ ಪ್ರಯತ್ನ ಮಾಡುತ್ತಿದ್ದಾರೆ. ಇಡೀ ಬಿಜೆಪಿಯ ಪೊಲಿಟಿಕಲ್ ವೀಕ್ ಆಗಿದೆ. ಇಡೀ ಬಿಜೆಪಿಗೆ ಪೊಲಿಟಿಕಲ್ ಟೂಲ್ ಕಿಟ್ ಆಗಿದೆ. ತಪ್ಪು ಮಾಡಿರುವವರನ್ನು ರಕ್ಷಣೆ ಮಾಡಿ ಹಗರಣ ಮುಚ್ಚಿ ಹಾಕಿ ಸಿಎಂ ತಲೆಗೆ ಕಟ್ಟಬೇಕು ಎನ್ನುವುದು ಅವರ ಉದ್ದೇಶ. ಹಗರಣದ ಹಿಂದೆ ಇರುವವರನ್ನು ಪತ್ತೆ ಮಾಡಿ ಶಿಕ್ಷೆ ಕೊಡಲು ಅವರು ಬಂದಿಲ್ಲ. ಈ ಹಗರಣವನ್ನು ಉಪಯೋಗಿಸಿಕೊಂಡು ನಮ್ಮ ರಾಜ್ಯದಲ್ಲಿರುವ ಸರ್ಕಾರವನ್ನು ಬುಡಮೇಲು ಮಾಡಬೇಕು ಎನ್ನುವುದು ಅವರ ಉದ್ದೇಶ. ಗವರ್ನರ್ಗೆ ಅರ್ಜಿಗಳನ್ನು ಕೊಟ್ಟು ರಾಜ್ಯಪಾಲರಿಂದ ಸರ್ಕಾರಕ್ಕೆ ಪತ್ರಗಳನ್ನು ಬರೆಸಿ ಏನಾದರೂ ಮಾಡಿ ಕಾಂಗ್ರೆಸ್ ಸರ್ಕಾರವನ್ನು ಉರುಳಿಸಲು ಯತ್ನಿಸುತ್ತಿದ್ದಾರೆ. ಜನಪ್ರಿಯ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯ ಅವರನ್ನು ಸಿಲುಕಿಸಿ ಸರ್ಕಾರ ಬುಡಮೇಲು ಮಾಡಲು ಹೊರಟಿದ್ದಾರೆ. ನಮಗೂ ಸಂವಿಧಾನ ಇದೆ. ಈ ದೇಶದಲ್ಲಿ ಜನ ಸಂವಿಧಾನದ ಪರವಾಗಿ ಮತ ಕೊಟ್ಟಿದ್ದಾರೆ. ಸಂವಿಧಾನದ ರಕ್ಷಣೆ ನಮಗೆ ಇದೆ. ರಾಜ್ಯಪಾಲರ ಕಚೇರಿಯನ್ನು ದುರುಪಯೋಗ ಪಡಿಸಿಕೊಂಡು ನಮ್ಮ ಸರ್ಕಾರವನ್ನು ಬುಡಮೇಲು ಮಾಡಲು ಹೋದರೆ ನಾವು ಕೋರ್ಟ್ಗೆ ಹೋಗಿ ಹೋರಾಟ ಮಾಡುತ್ತೇವೆಂದು ತಿಳಿಸಿದರು. ವೈಡನ್ ಮಾಡೋದು ಭಾಳ ಕಷ್ಟ ಇದೆ. ಸೊ ಹಾಗಾಗಿ ಭಾಳ ಸ್ಟೀಪ್ ಆಗಿ ಬಿಟ್ಟಿದ್ದಾರೆ. ಸ್ಟೀಪ್ ಆಗಿ ಬಿಟ್ಟಿದ್ದ ಕಡೆ ಅಟ್ಲೀಸ್ಟ್ ನಾವು ರಿಟೈನಿಂಗ್ ವಾಲನ್ನು 5 ಅಡಿ 10 ಅಡಿ ಕಟ್ಟೋದ್ರ ಬದಲಿಗೆ ಭಾಳ ಹೈಟಿಗೆ ರಿಟೈನಿಂಗ್ ವಾಲನ್ನು ಕಟ್ಟಬೇಕಾಗುತ್ತೆ. ಎರಡನೇ ಸಮಸ್ಯೆ ನಾನು ಗಮನಿಸಿರೋದು, ಕೆಲವು ಕಡೆ ತುಂಬ ಎಲ್ಲಿ ತಳ ಭಾಗದಿಂದ ಒಂದು 50 ಅಡಿ 60 ಅಡಿ ರೋಡನ್ನು ಮೇಲಕ್ಕೆ ಏರಿಸಿದ್ದಾರೆ. ಮೇಲಕ್ಕೆ ಏರಿಸಿದಾಗಲೂ ಕೂಡ ಏನಾಗಿದೆ, ಸೈಡಲ್ಲಿ ಬರೀ ಪಿಚ್ಚಿಂಗ್ ಟೈಪ್ ಮಾಡಿ ಪ್ರೊಟೆಕ್ಷನ್ ವಾಲ್ ಮಾಡಿದ್ದಾರೆ. ನಿಜವಾಗಿ RCCಯಿಂದ ಪ್ರೊಟೆಕ್ಷನ್ ವಾಲ್ ಕಟ್ಟಬೇಕಾಗಿತ್ತು. ಹಾಗಾಗಿ ನಾನು ಇವತ್ತು ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಅಂತ ಭಾರತ ಸರ್ಕಾರದ ಸಂಸ್ಥೆ ಇದೆ, ಅವರು ಮೊನ್ನೆ ಶಿರೂರು ಘಟನೆಯಲ್ಲೂ ಕೂಡ ಅವರು ನಮಗೆ ಭಾಳ ಉಪಯುಕ್ತವಾದಂಥ ವೈಜ್ಞಾನಿಕ ಸಲಹೆಗಳನ್ನು ಕೊಟ್ಟಿದ್ದಾರೆ. ಸೊ ನಾನು ಜಿಯೋಲಾಜಿಕಲ್ ಸರ್ವೆವರಿಗೆ ಇವತ್ತೇ ಮಾತನಾಡಿ, ಅವರು ಈ ಶಿರಾಡಿ ಘಾಟ್ನಲ್ಲಿ ರಾಷ್ಟ್ರೀಯ ಹೆದ್ದಾರಿಯವರು ಏನೇನು ಕೆಲಸ ಮಾಡ್ತಾ ಇದ್ದಾರೆ, ಇದರಲ್ಲಿ ಏನೇನು ಬದಲಾವಣೆ ತೊಗೊಂಡು ಬರಬೇಕು ಅಂತ ಅವ್ರ ಕಡೆಯಿಂದ ಒಂದು ರಿಪೋರ್ಟನ್ನು ನಾನು ತರಿಸ್ಕೊಂಡು ನಮ್ಮ ಸರ್ಕಾರದ ಕಡೆಯಿಂದ ಅಧಿಕೃತವಾಗಿ NHAI ಅವ್ರಿಗೆ ಕೊಟ್ಟು ಸ್ವಲ್ಪ ಡಿಸೈನಲ್ಲಿ ಬದಲಾವಣೆಗಳನ್ನು ಮಾಡಿಕೊಂಡು ಮುಂದೆ, ಯಾಕಂದರೆ ರೋಡು ಏನೋ ಮಾಡಿ ಕಷ್ಟಪಟ್ಟು ಮಾಡಿಬಿಡ್ತಾರೆ, ಆದರೆ ಭವಿಷ್ಯದಲ್ಲೂ ಕೂಡ ಪ್ರತಿ ವರ್ಷ ಈ ಸಮಸ್ಯೆಗಳನ್ನು ಎದುರಿಸುವ ಹಾಗೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಆ ಕೆಲಸವನ್ನು ನಾವು ಮಾಡ್ತೇವೆ. ಮತ್ತು ನಾನು ಮುಖ್ಯಮಂತ್ರಿಗಳ ಕಡೆಯಿಂದನೂ NHAIಗೆ ತಕ್ಷಣ ಪತ್ರ ಬರೆದು ಎಲ್ಲೆಲ್ಲಿ ಘಾಟ್ ಸೆಕ್ಷನಲ್ಲಿ ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣ ಆಗ್ತಾ ಇದೆ ಅಲ್ಲಿ ಸ್ವಲ್ಪ ಭಾಳ ಇನ್ನೂ ಎಚ್ಚರಿಕೆಯನ್ನು ನಾವು ವಹಿಸಬೇಕು ಅನ್ನುವಂಥದ್ದನ್ನು ಭಾರತ ಸರ್ಕಾರದ NHAIನವ್ರಿಗೂ ಕೂಡ ತಾಕೀತು ಮಾಡುವಂಥ ಕೆಲಸ ನಾನು ಮಾಡ್ತೇನೆ. ಇದು ರಾಷ್ಟ್ರೀಯ ಹೆದ್ದಾರಿಗೆ ಸಂಬಂಧಪಟ್ಟ ಹಾಗೆ. ಇನ್ನು ನಮ್ಮ ರಾಜ್ಯದಲ್ಲಿ ಹೆದ್ದಾರಿಗಳಲ್ಲೂ ಕೂಡ ಕೆಲವು ಕಡೆ ಸಣ್ಣ ಪುಟ್ಟ ಕುಸಿತಗಳು ಆಗಿದ್ದಾವೆ, ರಸ್ತೆಗಳು ಹಾಳಾಗಿದ್ದಾವೆ. ಮುಖ್ಯಮಂತ್ರಿಗಳ ಜೊತೆ ನಾನು ಈಗಾಗಲೇ ಚರ್ಚೆ ಮಾಡಿದ್ದೇನೆ. ಮುಖ್ಯಮಂತ್ರಿಗಳು ನಮಗೆ ಅಂಗೀಕಾರವನ್ನು ಕೊಟ್ಟಿದ್ದಾರೆ. ಈ ವರ್ಷ ಒಂದು 100 ಕೋಟಿ ರೂಪಾಯಿ ಮತ್ತು ಬರೋ ವರ್ಷದಲ್ಲಿ ಒಂದು 200 ಕೋಟಿ ರೂಪಾಯಿ, ಒಟ್ಟು ಒಂದು 300 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ನಮ್ಮ ರಾಜ್ಯಕ್ಕೆ ವ್ಯಾಪ್ತಿಗೆ ಬರ್ತಕ್ಕಂಥ ರಸ್ತೆಗಳಲ್ಲಿ ಎಲ್ಲೆಲ್ಲಿ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾದವರು ಭೂಕುಸಿತ ಆಗುವಂಥ ಸಾಧ್ಯತೆಗಳು ಇದ್ದಾವೆ ಅಲ್ಲಿ ತಡೆಗಟ್ಟುವಂಥ ಕೆಲಸಗಳನ್ನು ಮಾಡಲಿಕ್ಕೆ, ತಡೆಗಟ್ಟುವ ಕೆಲಸ ಅಂದರೆ ತಡೆಗೋಡೆ ಇರಬಹುದು, ಅಥವಾ ಪಿಚ್ಚಿಂಗ್ ಮಾಡ್ತಕ್ಕಂಥದ್ದಿರ್ಬೋದು, ಅಥವಾ ಟರ್ಫಿಂಗ್ ಮಾಡೋದಿರ್ಬೋದು, ಗಿಡ ನೆಡುವಂಥದ್ದಿರ್ಬೋದು. ಜಿಯೋಲಾಜಿಕಲ್ ಸರ್ವೆಯವರು ಯಾವ್ಯಾವ ಪರಿಹಾರ ಕೆಲಸಗಳನ್ನು ಸೂಚಿಸ್ತಾರೆ ಅವುಗಳನ್ನು
ಜಿಯೋಲಾಜಿಕಲ್ ಸರ್ವೆ ಅವರು ಎಲ್ಲೆಲ್ಲಿ ಬಹಳ ತೊಂದರೆಗೆ ಒಳಗಾಗಬಹುದು ಅಂತ ಗುರುತಿಸಿದ್ದಾರೆ. ಅಂಥ ಪಾಯಿಂಟ್ಗಳಲ್ಲಿ ನಮ್ಮ ಮಲೆನಾಡು ಪ್ರದೇಶದಲ್ಲಿ, ವಿಶೇಷವಾಗಿ ಮಲೆನಾಡು ಜಿಲ್ಲೆಗಳಲ್ಲಿ ಈ ರೀತಿಯ ಭೂಕುಸಿತ ತಡೆ ಮಾಡುವಂಥ ಕೆಲಸಗಳನ್ನು ಕೈಗೆತ್ತಿಕೊಳ್ಳಿಕ್ಕೆ ಒಂದು 300 ಕೋಟಿ ರೂಪಾಯಿನ ಯೋಜನೆಯನ್ನು ತಯಾರು ಮಾಡಲಿಕ್ಕೆ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ. ನಾನು ಈಗಾಗಲೇ ಗೈಡ್ಲೈನ್ಸನ್ನು ಕೂಡ ಪ್ರಿಪೇರ್ ಮಾಡಿ ಈ ವಾರದಲ್ಲಿ ಎಲ್ಲ ಜಿಲ್ಲೆಗಳಿಗೆ ನಾನು ಜಿಲ್ಲಾಧಿಕಾರಿಗಳಿಗೆ ಪ್ರಸ್ತಾವನೆ ಸಲ್ಲಿಸಲಿಕ್ಕೆ ಕೂಡ ನಾನು ಸೂಚನೆಯನ್ನು ಕಳಿಸ್ತಾ ಇದ್ದೇನೆ. ಈ ವಾರದಲ್ಲೇ ನಾನು ಕಳಿಸಿ ಅವರಿಂದ ಪ್ರಸ್ತಾವನೆಗಳನ್ನು ತೆಗೆದುಕೊಂಡು ಎಲ್ಲೆಲ್ಲಿ ಭೂಕುಸಿತ ಆಗುವಂಥ ಸಾಧ್ಯತೆಗಳಿದ್ದಾವೆ ಆ ಪ್ರದೇಶಗಳಿಗೆ ವಿಶೇಷ ಆದ್ಯತೆಯನ್ನು ಕೊಟ್ಟು ಅಲ್ಲಿ ತಡೆಗೋಡೆ ಹಾಗೂ ಇತರೆ ಪರಿಹಾರ ಕೆಲಸಗಳನ್ನು ಮಾಡಲಿಕ್ಕೆ 300 ಕೋಟಿ ರೂಪಾಯಿನ ಒಂದು ಯೋಜನೆಯನ್ನು ನಾವು ಮಾಡ್ತಾ ಇದ್ದೇವೆ. ಇನ್ನೂ ಮುಂದುವರೆದು ನಿನ್ನೆ ವಯನಾಡಿನಲ್ಲಿ ಆಗಿರುವ ಘಟನೆ ಆದ ನಂತರ ನಾವೆಲ್ಲರೂ ಕೂಡ ಎಚ್ಚೆತ್ತುಕೊಳ್ಬೇಕಾಗಿದೆ. ಸರ್ಕಾರದ್ದು ಜವಾಬ್ದಾರಿ ಇದೆ, ಜನಗಳದ್ದು ಜವಾಬ್ದಾರಿ ಇದೆ. ನಾವು ಇಷ್ಟ ಬಂದಂಗೆ ಅಭಿವೃದ್ಧಿ ಮಾಡಿದರೆ ಒಂದಲ್ಲ ಒಂದು ದಿನ ಪರಿಸರ ನಮಗೆ ಬುದ್ಧಿ ಕಲಿಸುತ್ತೆ. ಅದು ಆಗಬಾರ್ದು ಅಂತೇಳಿದ್ರೆ ಸರ್ಕಾರನೂ ಎಚ್ಚೆತ್ಕೋಬೇಕು, ಜನನೂ ಸಹಕಾರ ಮಾಡಬೇಕು. ನಾವು ಇಷ್ಟ ಬಂದ ಹಾಗೆ ಪರಿಸರವನ್ನು ಟೇಕನ್ ಫಾರ್ ಗ್ರಾಂಟೆಡ್ ಮಾಡಿದರೆ ಅದಕ್ಕೂ ಕೂಡ ಒಂದು ಇತಿಮಿತಿ ಇದೆ ಅನ್ನೋದಕ್ಕೆ ನಮಗೆ ದುರಾದೃಷ್ಟಕರವಾದಂಥ ದುರಂತಮಯ ವಯನಾಡಿನ ಘಟನೆ ನಮಗೆ ಒಂದು ಎಚ್ಚರಿಕೆ ಆಗಿದೆ. ಸೊ ಅಲ್ಲಿಗೂ ಕೂಡ ರಾಜ್ಯ ಸರ್ಕಾರದ ವತಿಯಿಂದ ನಾವು 2 ಅಧಿಕಾರಿಗಳನ್ನು ಕಳಿಸಿದ್ದೇವೆ. ಅಲ್ಲಿಗೆ ರಿಲೀಫ್ ಮೆಟೀರಿಯಲ್ಲು ಕಳಿಸ್ತಾ ಇದ್ದೇವೆ, ಹಣಕಾಸಿನ ಸೌಲಭ್ಯವನ್ನು ಒದಗಿಸ್ತೇವೆ ಬೇಕಾದರೆ. ಮತ್ತು ನಮ್ಮ ಕಡೆಯಿಂದ ಯಾವುದೇ ಅಲ್ಲಿ ಗ್ರೀನ್ ಕಾರಿಡಾರನ್ನು ಕ್ರಿಯೇಟ್ ಮಾಡಿ ವೆಹಿಕಲ್ ಮೂವ್ಮೆಂಟ್ಗೆ ಆಗಲಿ, ಹೆಲ್ತ್ ಸಪೋರ್ಟಿಗೆ ಆಗಲಿ, ರಿಲೀಫ್ ಮೆಟೀರಿಯಲ್ಗೆ ಆಗಲಿ ಎಲ್ಲ ಸಹಕಾರವನ್ನು ನಾವು ಕೇರಳ ಸರ್ಕಾರಕ್ಕೆ ಕೊಡ್ತಾ ಇದ್ದೇವೆ. ಮತ್ತು ಅದರ ಜೊತೆಗೆ ನಾಳೆ ಅದು ಕೇರಳದಲ್ಲಿ ಇವತ್ತಾಗಿದೆ,